Hello everyone, welcome back. Actually, I had faced many issues in live classes, so that offline live classes na ಮಾಡಿ ನಾನು YouTube upload ಮಾಡ್ತಾ ಇದ್ದೇನೆ. So now the next chapter we will see the sunny morning. Okay, this is a beautiful story about a love. Okay, which was written by Serafin and Yakin Alvarez ಕೊಟ್ಟರು. ಸೊ ಒಂದು ಒಳ್ಳೆ ಡ್ರಾಮಾ ಇದು ನಿಮ್ಮ ಸೆಕೆಂಡ್ PUC ಇರ್ತಕ್ಕಂಥ ಒಂದು ಡ್ರಾಮಾ. ಸೊ ರಿಟನ್ ಬೈ ಸರಾಫಿನ್ ಆ್ಯಂಡ್ ಯಕೀನ್ ಅಲ್ಫ್ರೆಸ್ ಕೊಯಿಂಟ್ರು. ಓಕೆ, ಸೊ ಮೇಯ್ನ್ ಪಾಯಿಂಟ್ಸ್ಗಳು ಏನಿದೆ ಅದನ್ನ ಸಮ್ಮರೈಸ್ ಅಷ್ಟು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಇದನ್ನು ನೀವು ರಿವಿಷನ್ಗೋಸ್ಕರನೇ ಯೂಟಿಲೈಸ್ ಮಾಡ್ಕೊಳ್ಬೋದು, ಯಾಕಂದರೆ ಓವರ್ ಆಲ್ ಚಾಪ್ಟರ್ನ ಇದು ಮಾಡ್ತಾ ಇಲ್ಲ. ಓಕೆ, ಸಿ ದಿಸ್ ಸನ್ನಿ ಮಾರ್ನಿಂಗ್ is a one act play. Introduction about the sunny morning. ಈಗ ಸನ್ನಿ ಮಾರ್ನಿಂಗಿಂದ 4 ಮಾರ್ಕ್ಸ್ಗೆ ಏನಾದರೂ ಕ್ವಶನನ್ನು ಕೇಳಿದರೆ ನೀವು ಏನು ಮಾಡಬೇಕು ಅಂದರೆ ಒಂದು ಇಂಟ್ರೊಡಕ್ಷನ್ ಬರೀಬೇಕಾಗುತ್ತೆ, ಆ ಪ್ಲೇ ಏನು ಯಾವ ರೀತಿ ಇದೆ ಅಂತೇಳಿ. ಓಕೆ, ಸನ್ನಿ ಮಾರ್ನಿಂಗ್ ಈಸ್ ಅ ಒನ್ ಆ್ಯಕ್ಟ್ ಪ್ಲೇ mainly revolving around Don Lara and Don Gonzalo and two minor characters, Petra and Inato. Petra and Inato ಅವರಿಬ್ಬರು ಏನು ಅಂತ ಹೇಳಿದ್ರೆ ಸರ್ವೆಂಟ್ಸ್ಗಳಾಗಿರ್ತಾರೆ, ಅವ್ರಿಗೆ ಹೆಲ್ಪರ್ ಆಗಿ ಬಂದಿರ್ತಾರೆ. ಸೊ ಡಾನ್ ಗಾನ್ಜಾಲೋಗೆ ಇನಾಟೋ ಇರ್ತಾನೆ, ಲಾರಾಗೆ ಪೆಟ್ರಾ ಇರ್ತಾಳೆ. ಓಕೆ, ದ ಆ್ಯಕ್ಷನ್ ಆಫ್ ದ ಪ್ಲೇ ಟೇಕ್ಸ್ ಪ್ಲೇಸ್ ಆನ್ ಅ ಬೆಂಚ್ ಇನ್ ಅ ಪಾರ್ಕ್. ಇಟ್ ಈಸ್ ಅ ರೊಮ್ಯಾಂಟಿಕ್ ಕಾಮಿಡಿ ಆಫ್ ಡೊನ್ ಲಾರಾ ಆ್ಯಂಡ್ ಡಾನ್ ಗಾನ್ಜಾಲೋ who loved each other in their youth but were forced to separate in life. It's a very beautiful story. ಏನಾಗಿರುತ್ತೆ ಅಂತ ಹೇಳಿದ್ರೆ, ತುಂಬ ವಯಸ್ಸಾಗಿರುತ್ತೆ, ಆಲ್ಮೋಸ್ಟ್ 70 year old ಬೋತ್. ಅವರಿಬ್ಬರು ಕೂಡ ಮ್ಯಾಡ್ರಿಡ್ ಪಾರ್ಕಲ್ಲಿ ಮೀಟ್ ಆಗ್ತಾರೆ. ಅವರಿಬ್ಬರು ಕೂಡ ಆ ಪಾರ್ಕ್ಗೆ ಅವರ ಸರ್ವೆಂಟ್ಸ್ ಮತ್ತು ಮೇಡ್ ಜೊತೆ ಬಂದಿರ್ತಾರೆ, ಗಾನ್ಜಾಲೋ ವಿತ್ ಇನಾಟೋ ಆ್ಯಂಡ್ ಲಾರಾ ವಿತ್ ಮೇಡ್ ಪೆಟ್ರಾ ಇಬ್ಬರು ಕೂಡ ಬಂದಿರ್ತಾರೆ ಅವ್ರ ಜೊತೆ. ಸೊ ಒಂದು ಬೆಂಚ್ನಲ್ಲಿ ಕೂರ್ತಾರೆ, ಆ ಬೆಂಚಿಗೋಸ್ಕರ ಇಬ್ಬರು ಕೂಡ ಮೀಟಿಂಗ್ ಶುರುವಾಗುತ್ತೆ. ಇವನು ಗಾನ್ಜಾಲೋ ಬೆಂಚನ್ನು ಪ್ರೀಸ್ಟ್ ಆಕ್ಯುಪೈ ಮಾಡ್ಕೊಂಡಿರ್ತಾರೆ, ಎಲ್ಲೂ ಕೂಡ ಕೂತ್ಕೊಳ್ಳೋದಕ್ಕೆ ಅವನಿಗೆ ಜಾಗ ಇರೋದಿಲ್ಲ. ಫೈನಲಿ ಅವನು ಆ ಲಾರಾ ಪಕ್ಕದಲ್ಲೇ ಬಂದು ಕೂರ್ಬೇಕಾದ ಪರಿಸ್ಥಿತಿ ಬರುತ್ತೆ. ಬಟ್ ಬೇಸಿಕಲಿ ಅವರಿಬ್ಬರು ಯಾರು, ಅವರ ಯಂಗ್ ಏಜಲ್ಲಿ ಅವರಿಬ್ಬರು ಏನಾಗಿರ್ತಾರೆ ಅಂತ ಹೇಳಿದ್ರೆ ಲವರ್ಸ್ ಆಗಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವರಿಬ್ಬರು ಕೂಡ ಬೇರೆ ಬೇರೆ ಆಗಿರ್ತಾರೆ. ಓಕೆ, ಸೊ ದೇ ಆರ್ ಫೋರ್ಸ್ ಟು ಸಪ್ರೇಟ್ ಇನ್ ಲೈಫ್. ನೋಡಿ ಎಂಥ ವಿಚಿತ್ರ ಅಂದರೆ, ತುಂಬ ಯಂಗಲ್ಲಿ ಅವರ ಯೂತಲ್ಲಿ ಅವರಿಬ್ಬರು ಕೂಡ ಪ್ರೀತಿ ಮಾಡ್ತಾ ಇರ್ತಾರೆ, ಮದುವೆ ಆಗಬೇಕು ಅಂತ ಕೂಡ ಅಂದ್ಕೊಂಡಿರ್ತಾರೆ. ಆದರೆ ಅನ್ಫಾರ್ಚುನೇಟ್ಲಿ ದೇ ಆರ್ ಫೋರ್ಸ್ ಟು ಸಪ್ರೇಟ್ ಇನ್ ಲೈಫ್. ಹಾಗಾಗಿ ಈಗ ಮತ್ತೆ ಅವರು ಭೇಟಿ ಆಗ್ತಾ ಇದ್ದಾರೆ. ಆದರೆ ಅವರಿಬ್ಬರು ಡಿಸ್ಕ್ಲೋಸ್ ಮಾಡ್ತಾರೆ ಅವರ ಐಡೆಂಟಿಟಿನ, ಅಥವಾ ಅವ್ರಿಗೆ ಗೊತ್ತಾಗುತ್ತಾ ಅವಳೇನೆ ನಾನು ಪ್ರೀತಿ ಮಾಡಿದಂಥ ಹುಡುಗಿನೇ, ಅಥವಾ ಇವನು ನಾನು ನನ್ನ ಯಂಗ್ ಏಜಲ್ಲಿ ಇಷ್ಟಪಟ್ಟಂಥ ಹುಡುಗ ಅಂತ ಅವಳಿಗೆ ಗೊತ್ತಾಗುತ್ತಾ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ. ಓಕೆ, ದ ಕ್ವಿಕ್ ರಿವಿಷನ್ ಅಥವಾ ಒಂದು ಸಮರೈಸ್ ನೋಡ್ತಾ ಹೋಗೋಣ. ದ ಮೇನ್ ಐಡಿಯಾ ಫೋಕಸ್ಡ್ ಇಯರ್ ಇನ್ ದ ಪ್ಲೇ ಇಸ್ ದಟ್ ಕ್ರೂಯಲ್ ಬ್ಲೋ ಆಫ್ ಅ ಫೇಟ್ ಸಪ್ರೇಟ್ಸ್ ಡೊನ್ ಲಾರಾ ಆ್ಯಂಡ್ ಡಾನ್ ಗಾನ್ಜಾಲೋ ಫಾರ್ ಎವರ್. ಅವರ ಒಂದು ಹಣೆ ಬರಹ, ಅವರ ವಿಧಿ ಬರಹ ಏನಿರುತ್ತೆ ಅಂತ ಹೇಳಿದ್ರೆ ಇಬ್ಬರನ್ನ ಕೂಡ ಸಪ್ರೇಟ್ ಮಾಡಿಬಿಡುತ್ತೆ. ಇಬ್ಬರು ಕೂಡ ಒಳ್ಳೆ ಲವರ್ಸ್ ಆಗಿರ್ತಾರೆ, ಮುಂದೆ ಪ್ರೀತಿಸಿ ಮದುವೆ ಆಗೋಣ ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಅನ್ಫಾರ್ಚುನೇಟ್ಲಿ ದೇ ಬೋತ್ ವರ್ ಫೋರ್ಸ್ ಟು ಸಪ್ರೇಟ್. ದಟ್ ಇಸ್ ವಾಸ್ ದ ಮೇನ್ ಐಡಿಯಾ. ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಬೇರೆ ಆಗ್ತಾರೆ. ತುಂಬ ವರ್ಷಗಳ ನಂತರ, 40-50 ವರ್ಷಗಳ ನಂತರ ಇಬ್ಬರು ಕೂಡ ಭೇಟಿಯಾದಾಗ ಅವರಿಬ್ಬರ ಭಾವನೆಗಳು ಹೇಗಿರುತ್ತೆ, ಅವರಲ್ಲಿರ್ತಕ್ಕಂಥ ಪ್ರೀತಿ ಯಾವ ರೀತಿ ಚೆರಿಷ್ ಆಗುತ್ತೆ, ಎಲ್ಲವನ್ನು ಕೂಡ ರಿಮೆಂಬರ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ತಾರಾ ಅಥವಾ ಡಿಸ್ಕ್ಲೋಸೇ ಮಾಡೋದಿಲ್ಲ ಅವರ ಐಡೆಂಟಿಟಿನ ನೋಡ್ತಾ ಹೋಗೋಣ ಬನ್ನಿ. ಸೊ ಡೊನ್ ಲಾರಾ ಆ್ಯಂಡ್ ಡಾನ್ ಗಾನ್ಜಾಲೋ ಫಾರ್ ಎವರ್ ದೇ ಹ್ಯಾವ್ ಸಪ್ರೇಟೆಡ್. ದೇ ಫೇಲ್ ಟು ರೆಕಗ್ನೈಸ್. ನೋಡಿ, ಆಫ್ಟರ್ ಆ ಪಾರ್ಕ್ಗೆ ಬಂದು ಇಬ್ಬರು ಭೇಟಿಯಾದಾಗ ದೇ ಫೇಲ್ ಟು ರೆಕಗ್ನೈಸ್ಡ್ ಈಚ್ ಅದರ್. ವೈ? ವೆನ್ ದೇ met face to face each other in the park in Madrid on a sunny morning after several years. ತುಂಬ ವರ್ಷಗಳ ನಂತರ ಅವರಿಬ್ಬರು ಭೇಟಿ ಆಗ್ತಾ ಇದ್ದಾರೆ ಆ ಒಂದು ಮ್ಯಾಡ್ರಿಡ್ ಪಾರ್ಕಲ್ಲಿ. ಮ್ಯಾಡ್ರಿಡಲ್ಲಿ ಇರತಕ್ಕಂಥ ಒಂದು ಪಬ್ಲಿಕ್ ಪಾರ್ಕಲ್ಲಿ ಅವರಿಬ್ಬರು ಕೂಡ ತುಂಬ ವರ್ಷಗಳ ನಂತರ ಭೇಟಿ ಆಗ್ತಾ ಇದ್ದಾರೆ. ಐಡೆಂಟಿಫೈ ಗೊತ್ತಾಗ್ತಾ ಇಲ್ಲ. ಸೊ ಇಟ್ ಈಸ್ ಲೈಕ್ ಥ್ರೂ ದೇರ್ ಡೈಲಾಗ್ಸ್, ಅವರಿಬ್ಬರು ಯಾರು, ಏನು, ಅವರಿಬ್ಬರ ನಡುವೆ ಇರ್ತಕ್ಕಂಥ ರಿಲೇಷನ್ಶಿಪ್ ಎಂಥದ್ದು ಅಂತ ಅವರ ನಡುವೆ ಬರ್ತಕ್ಕಂಥ ಒಂದು ಕಾನ್ವರ್ಸೇಷನ್ ಇಂದ ಗೊತ್ತಾಗ್ತಾ ಹೋಗುತ್ತೆ. See, it is learned through their dialogues that both of them did not want to disclose their identity. ಇಲ್ಲಿ ನಮಗೆ ಅನಿಸ್ತದೆ, ಯಾಕೆ ಅವರಿಬ್ಬರು ಕೂಡ ಅವರ ಐಡೆಂಟಿಟಿನ ಡಿಸ್ಕ್ಲೋಸ್ ಮಾಡಲಿಲ್ಲ, ಹೇಳ್ಕೊಳ್ಳಿಲ್ಲ. ಆ ಗ್ಯಾಲೆಂಟ್ ಲವರ್ ಡಾನ್ ಗಾನ್ಜಾಲೋ ನಾನೇನೆ, ಅಥವಾ ಆ ಸಿಲ್ವರ್ ಮೇಡಿನ್ ಅಂತ ಪಾಪ್ಯುಲರ್ ಆಗಿದ್ದಂತಹ ಡಾನ್ ಲಾರಾ ನಾನೇನೆ ಅಂತ ಯಾಕೆ ಹೇಳ್ಕೊಳ್ಳೋದಿಲ್ಲ, ಅದನ್ನು ನೋಡ್ತಾ ಬರೋಣ. ನೋಡಿ, ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಆಕ್ಷನ್ ಇನ್ ದ ಪ್ಲೇ ಬೋತ್ ರಿಯಲೈಸ್ಡ್ ದಟ್ ದೇ ವರ್ ದ ಪ್ರೊಟಾಗನಿಸ್ಟ್ ಆಫ್ ದ ಒರಿಜಿನಲ್ ಲವ್ ಸ್ಟೋರಿ. ಅವರ ಯೂತ್ ಇರ್ತಕ್ಕಂಥ ಒಂದು ಲವ್ ಸ್ಟೋರಿಗೆ ಅವರೇ ಪ್ರೊಟಾಗನಿಸ್ಟ್ ಆಗಿರ್ತಾರೆ ಅವರ ಯೂತಲ್ಲಿ. ಓಕೆ, ಸೊ ಇದು ಆ್ಯಕ್ಚುಲಿ ಮೈನ್ ಐಡಿಯಾ.
ಅದಾದಮೇಲೆ ನೆಕ್ಸ್ಟ್ ನೋಡಿ, ಡೊನಾಲಾರಾ ಈ ಒಂದು ಈ ಡ್ರಾಮಾ ಒಂದು ಶುರು ಆಗ್ತಕ್ಕಂಥದ್ದು ಡೊನಾಲಾರಾಯಿಂದ. ಓಕೆ, ಶಿ ಯೂಶುವಲಿ ಕಮ್ಸ್ ಟು ದ ಪಾರ್ಕ್ ವಿತ್ ಅವರ್ ಮೇಡ್ ಟು ಫೀಡ್ ದ ಬರ್ಡ್ಸ್ ವಿತ್ ಅ ಬ್ರೆಡ್ ಕ್ರಮ್ಸ್. ಅವಳು ಪ್ರತಿನಿತ್ಯ ಪಾರ್ಕ್ಗೆ ಬರ್ತಾ ಇರ್ತಾಳೆ ಅವಳ ಮೇಡ್ ಜೊತೆ. ಅವಳ ಮೇಡ್ ಯಾರು? ಪೆಟ್ರಾ, ಆಲ್ರೆಡಿ ಹೇಳಿದೆ. ಸೊ ವಿತ್ ಅವರ್ ಮೇಡ್ ಟು ಫೀಡ್ ದ ಬರ್ಡ್ಸ್ ವಿತ್ ಬ್ರೆಡ್ ಕ್ರಮ್ಸ್. ಎವ್ರಿ ಡೇ ಶಿ ಯೂಸ್ ಟು ಕ್ಯಾರಿ ಬ್ರೆಡ್ ಕ್ರಮ್ಸ್ ಟು ಫೀಡ್ ದ ಪಿಜನ್ಸ್ ದೇರ್. ಸೊ ಡಾನ್ ಗಾನ್ಜೆಲೋ ಟು ಕಮ್ಸ್ ವಿತ್ ಇಸ್ ಸರ್ವೆಂಟ್ ಇನಾಯ್ಟು. ಅದೇ ಸಮಯಕ್ಕೆ ಅವತ್ತು ದಿನ ಗಾನ್ಜೆಲೋ ಕೂಡ ಬರ್ತಾನೆ. ಯಾರ ಜೊತೆ? ಅವನು ಕೂಡ ಅವನ ಸರ್ವೆಂಟ್ ಯಾರು? ಇನಾಯ್ಟು ಜೊತೆ ಬರ್ತಾನೆ. ಆ್ಯಂಡ್ ಸಿಟ್ಸ್ ಬಿಸೈಡ್ ಲಾರಾ ಫೈಂಡಿಂಗ್ ನೋ ಅದರ್ ಬೆಂಚ್ ಎಂಪ್ಟಿ. ಯೂಶುವಲಿ he didn't want to sit with that lady, but he searched around the park, but he could not find any benches to sit. His regular bench was occupied by 3 priests actually. ಆ 3 ಜನ ಪಾದ್ರಿಗಳು ಬಂದು ಅವನು ಪ್ರತಿನಿತ್ಯ ಕೂತ್ಕೊಳ್ತಾ ಇರ್ತಕ್ಕಂಥ ಬೆಂಚನ್ನು ಆಕ್ಯುಪೈ ಮಾಡ್ಕೊಂಡಿರ್ತಾರೆ. ಎಲ್ಲ ಕಡೆ ಒಂದು ರೌಂಡು ಸುತ್ತಾಡ್ಕೊಂಡು ಬರ್ತಾನೆ ಅವನು ಮತ್ತೆ ಅವನ ಸರ್ವೆಂಟ್. ಆದರೆ ಎಲ್ಲೂ ಕೂಡ ಕೂತ್ಕೊಳ್ಳೋದಕ್ಕೆ ಬೆಂಚ್ ಇರೋದಿಲ್ಲ. ಓನ್ಲಿ ಬೆಂಚ್ ವಾಸ್ ಲೆಫ್ಟ್ ವಾಸ್ ದಟ್ ಈಸ್ ಲಾರಾಸ್ ಬೆಂಚ್. ಅವಳೊಬ್ಬಳೆ ಕೂತಿರ್ತಾಳೆ, ಅದೊಂದೇ ಜಾಗ ಉಳಿದಿರುತ್ತೆ, ನೀವು ಅಲ್ಲೇ ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿ ಆ ಸರ್ವೆಂಟ್ ಏನು ಮಾಡ್ತಾನೆ, ಹೇಳ್ತಾನೆ. ಬಟ್ ಇನಿಷಿಯಲಿ ವಾಸ್ ಅನ್ವಿಲ್ಲಿಂಗ್ ಟು ಗೋ ಆ್ಯಂಡ್ ಸಿಟ್. ಮೊದಲೇ ಅವರಿಬ್ಬರು ನಡುವೆ ಒಂದು ಇಲ್ ನೇಚರ್ ಪ್ರಿಲ್ಯೂಡ್ ಆಗಿರುತ್ತೆ, ಒಂದು ಕಾನ್ವರ್ಸೇಷನ್ ಆಗಿರುತ್ತೆ. ಒಬ್ರಿಗೊಬ್ರು ಬೈಕೊಂಡಿರ್ತಾರೆ. ನೋಡೋಣ ಏನಂತೇಳಿ ನೋಡಿ. ಸೊ ಡೊನಾಲಾರಾ, ರಿಫೈನ್ಡ್ ವೈಟ್ ಹೇರ್ಡ್ ಲೇಡಿ ಅಬೌಟ್ 70 is seen feeding pigeons in the park. At the time, Don Gonzalo, a gentleman 70, gouty and impatient, enters with his servant Inaito. ಲಾರಾ ಏನು ಮಾಡಿರ್ತಾಳೆ, ಅವಳು ಪಾರ್ಕಲ್ಲಿ ಕೂತ್ಕೊಂಡು ಬ್ರೆಡ್ ಕ್ರಮ್ಸ್ನೆಲ್ಲ ಫೀಡ್ ಮಾಡ್ತಾ ಇರ್ತಾಳೆ ಪಿಜನ್ಸ್ಗೆ. ಅದೇ ಟೈಮಲ್ಲಿ ಡಾನ್ ಗಾನ್ಜೆಲೋ ಅವನ ಸರ್ವೆಂಟ್ ಜೊತೆ ಬರ್ತಾನೆ. ಅವನು ನೋಡೋದಕ್ಕೆ ತುಂಬ ಗೌಟಿ ಮತ್ತು ಇಂಪೇಷೆಂಟ್. ಇಬ್ಬರು ಕೂಡ 70 years old ಆಗಿರ್ತಾರೆ. ಓಕೆ, ಎಂಟರ್ಸ್ ವಿತ್ ಅ ಸರ್ವೆಂಟ್ ಇನಾಯ್ಟು. ದ ಕಾನ್ವರ್ಸೇಷನ್ ಬಿಟ್ವೀನ್ ಟು ಬಿಗಿನ್ಸ್ ಸರ್ಕಾಸ್ಟಿಕಲಿ. ಇವಳು ಅವನನ್ನು ಇರಿಟೇಟ್ ಮಾಡ್ತಾ ಇರ್ತಾಳೆ, ಅವನು ಇವಳನ್ನು ಇರಿಟೇಟ್ ಮಾಡ್ತಾ ಇರ್ತಾಳೆ. ಓಕೆ, ಸೊ ವಿತ್ ಈಚ್ ಅದರ್, ಅಕ್ಯೂಸಿಂಗ್ ದ ಅದರ್ ಆಫ್ ಎನ್ಕ್ರೋಚಿಂಗ್ ದೇರ್ ಪ್ರೈವೇಟ್ ಸ್ಪೇಸ್. Both of them start the conversation, taunting each other and getting irritated. ಸೊ ಪದೇ ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ ಏನಾಗುತ್ತೆ, ಇರಿಟೇಟ್ ಆಗ್ತಾ ಇರ್ತಾರೆ. ಅವಳು ಇವನಿಗೆ ಇರಿಟೇಟ್ ಆಗೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾಳೆ. ಇವನಿಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಕೋಪದಿಂದ ಇವನು ಕೂಡ ಅವಳನ್ನ ಬೈತಾ ಇರ್ತಾನೆ. ಈ ರೀತಿ ಅವರ ಬಿಗಿನಿಂಗ್ ಕಾನ್ವರ್ಸೇಷನ್ ಇಲ್ ನೇಚರ್ಡ್ ಆಗಿರುತ್ತೆ. ಅವಳು ಕೂಡ ಬೈತಾಳೆ, ವಾಟ್ ಇಲ್ ನೇಚರ್ಡ್ ಮ್ಯಾನ್ ಅಂತ ಹೇಳಿ. ಅವನು ಕೂಡ ಅನ್ಕೊಡ್ತಾನೆ ಅಸನ ಲೇಡಿ ಅಂತೇಳಿ. ಅವನು ಕೂಡ ಅವಳನ್ನ ಬೈತಾನೆ. ಈ ರೀತಿಯಲ್ಲಿ ಅವ್ರ ಬಿಗಿನಿಂಗ್ ಕಾನ್ವರ್ಸೇಷನ್ ಶುರು ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಗಾನ್ಜೆಲೋ ಅದಾದಮೇಲೆ ಸ್ವಲ್ಪ ಹೊತ್ತು ಮಾತಾಡಿ ಜೊತೆಲೆ ಕೂತ್ಕೊಳ್ತಾರೆ. ಅವನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾನೆ, ಅವಳು ಏನು ರಿಪ್ಲೈ ಮಾಡೋದಿಲ್ಲ. ಸೊ ಆಮೇಲೆ ಅವನು ಪುಸ್ತಕವನ್ನು ತೆಗೆದು ಓದಲಿಕ್ಕೆ ಶುರು ಮಾಡ್ತಾನೆ. ಅದನ್ನು ನೋಡಿದಂತಹ ಡೊನಾಲಾರಾ ಏನು ಮಾಡ್ತಾಳೆ, ತುಂಬ ನಗ್ತಾಳೆ. ಅದನ್ನು ಟಾಂಟ್ ಮಾಡೋ ರೀತಿಯಲ್ಲಿ ನಗ್ತಾಳೆ. ನೋಡಿ, ಡಾನ್ Gonzalo complains of the priest have taken his bench. ನೋಡಿ, ಅವನ ರೆಗ್ಯುಲರ್ ಬೆಂಚ್ ಆ್ಯಕ್ಚುಲಿ ಆ 3 ಜನ ಪ್ರೀಸ್ಟ್ ಹ್ಯಾವ್ ಟೇಕನ್ ಇಸ್ ಬೆಂಚ್. ಅವನ ಬೆಂಚ್ನಲ್ಲಿ ಕೂತ್ಕೊಂಡಿರ್ತಾರೆ, ಅವರು ಹೋಗೋ ಲಕ್ಷಣನೇ ಕಾಣ್ತಾ ಇರೋದಿಲ್ಲ. ಆವಾಗ ಇನಾಟ್ ಹೇಳ್ತಾನೆ, ನೀವು ಹೋಗಿ ಆ ಲೇಡಿ ಪಕ್ಕದಲ್ಲೇ ಕೂರಿ ಅಂತ ಹೇಳಿದಾಗ ಅವನು ಬರ್ತಾನೆ. ಸೊ ಅಲ್ಲಿ ಕೂತ್ಕೊಂಡು ಅವನು ಪುಸ್ತಕವನ್ನು ಓದಲಿಕ್ಕೆ ಶುರು ಮಾಡ್ತಾನೆ. ಆ ಓದೋದಕ್ಕೆ ಅವನು ಈ ವೇರ್ಸ್ 2 pairs of glasses and starts reading a book with the reading glasses, with the help of reading glasses. ಓಕೆ, ಅದಾದಮೇಲೆ ವಿಚ್ ಮೇಕ್ಸ್ ಲಾರಾ ಟು ಲಾಫ್ ಅಟ್ ಹಿಮ್. ನೋಡಿದಾಗ ಅವನು ಆ ಕನ್ನಡಕವನ್ನು ತೆಗೆಯೋದು ಮತ್ತು ರೀಡಿಂಗ್ ಗ್ಲಾಸ್ ತೆಗೆದು ಕಷ್ಟಪಟ್ಟು ಓದೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೇಕಾದ್ರೆ ಅದನ್ನು ನೋಡಿದಂಥ ಅವಳು ಏನೋ ಟೆಲಿಸ್ಕೋಪ್ ತೆಗಿತಾ ಇದೆಯಾ ಪುಸ್ತಕ ಓದೋದಕ್ಕೆ ಅನ್ನೋ ರೀತಿಯಲ್ಲಿ ನೋಡಿ ನಗ್ತಾಳೆ. ಅದನ್ನು ಅವನಿಗೆ ಇನ್ನೂ ಕೋಪ ಬರುತ್ತೆ, ಇರಿಟೇಟ್ ಆಗ್ತಾನೆ. ಹೀಗೆ ಅವಳು ಆ ಡೊನಾಲಾರಾ ಏನು ಮಾಡ್ತಾಳೆ, ಪದೇ ಅವನಿಗೆ ಇರಿಟೇಟ್ ಮಾಡ್ತಾ ಇರ್ತಾನೆ. ಅದಾದಮೇಲೆ ಹಿ ಟೇಕ್ಸ್ ಅ ಪಿಂಚ್ ಆಫ್ ಸ್ನಫ್. ಅದಾದಮೇಲೆ ಸ್ವಲ್ಪ ಹೊತ್ತು ಅವರು ಓದಿದ ನಂತರ ಅವನು ಏನು ಮಾಡ್ತಾನೆ, ಅವನಿಗೆ ಪಿಂಚ್ ಆಫ್ ಸ್ನಫ್, ಆ ಸ್ನಫ್ನ ಸೇವನೆ ಮಾಡ್ತಕ್ಕಂಥ ಒಂದು ಅಭ್ಯಾಸ ಇರುತ್ತೆ. ಅದನ್ನು ಹಾಕೊಳ್ಬೇಕಾದ್ರೆ ಅವಳಿಗೆ ಆಫರ್ ಮಾಡ್ತಾನೆ, ತಗೊಳ್ಳಿ ನೀನು ಇದನ್ನು, ಇಟ್ ವಿಲ್ ಕ್ಲಿಯರ್ಸ್ ಯುವರ್ ಹೆಡ್ ಅಂತ ಹೇಳಿ ಆಫರ್ ಮಾಡಿದಾಗ ಅವಳು ಅದನ್ನು ಅಕ್ಸೆಪ್ಟ್ ಮಾಡ್ತಾಳೆ. ಸೊ ದೇ ಫೈಂಡ್ ಸಮಥಿಂಗ್ ಕಾಮನ್ ವಿತ್ ಆಲ್ಟರ್ನೇಟಿಂಗ್ ಸ್ನೀಸಸ್ ಆಫ್ 3 times each. ಅದನ್ನು ತಗೊಂಡಾಗ ಒಂದು ನಶ್ಯ, ಆ ಸ್ನಫ್ ಅಂತ ಏನು ಹೇಳ್ತಾರೆ, ಅದನ್ನು ತಗೊಂಡಾಗ ಒಬ್ಬರಾದ ನಂತರ ಮತ್ತೊಬ್ಬರು 3 ಸಾರಿ ಸ್ನೀಸ್ ಮಾಡ್ತಾರೆ. ಅಷ್ಟಕ್ಕೆ ಅದಾದ ನಂತರ ಇಬ್ಬರು ಕೂಡ ಫ್ರೆಂಡ್ಸ್ ಆಗಿ ಹೋಗ್ತಾರೆ, ಒಳ್ಳೆ ರೀತಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ದಿಸ್ ಗೆಸ್ಚರ್ ಆಫ್ ಗಾನ್ಜೆಲೋ erased the atmosphere and both of them started becoming friendlier in their conversation. ಅವರ ಕಾನ್ವರ್ಸೇಷನ್ ಇಬ್ಬರು ಕೂಡ ಫ್ರೆಂಡ್ಲಿಯರ್ ಆಗ್ತಾರೆ, ಒಳ್ಳೆ ರೀತಿಯಲ್ಲಿ ಅವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ನೆಕ್ಸ್ಟ್ ಏನೆಲ್ಲ ಕಾನ್ವರ್ಸೇಷನ್ ಆಗುತ್ತೆ, ಅವರ ಡೈಲಾಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಡಾನ್ ಗಾನ್ಜೆಲೋ he starts reading from a book. After that he offered it to Lara.
ಅವನು ಪುಸ್ತಕವನ್ನು ಓದೋಕ್ಕೆ ಶುರು ಮಾಡಿದಾಗ ಅವಳು ನಗ್ತಾಳೆ. ನೀನು ಕಷ್ಟಪಟ್ಟು ಓದ್ತಾ ಇದೆಯಲ್ಲ, ನೀನು ಇಷ್ಟು ವಯಸ್ಸಾಗಿದೆ, ಕಣ್ ಕಾಣಲ್ಲ ಅನ್ನೋ ರೀತಿಯಲ್ಲಿ ಅವಳು ಅವನ ಟಾಂಟ್ ಮಾಡ್ತಾಳೆ. ಅದು ಇರಿಟೇಟ್ ಆದ ಅವನು, ಹೌದಾಗ ನಿನ್ನ ಕಣ್ಣುಗಳು ಅಷ್ಟು ಚೆನ್ನಾಗಿದೆ ಅಂದರೆ ನೀನು ಓದ್ತೀಯಾ ವಿತೌಟ್ ಸ್ಪೆಕ್ಟಿಕಲ್ಸ್, ವಿತೌಟ್ ರೀಡಿಂಗ್ ಗ್ಲಾಸಸ್ ಅಂತ ಹೇಳಿದಾಗ ಅಫ್ಕೋರ್ಸ್ ಅಂತ ಹೇಳೋ ಪುಸ್ತಕವನ್ನು ತಗೊಳ್ತಾಳೆ, ಓದೋದಕ್ಕೆ ಶುರು ಮಾಡ್ತಾಳೆ. ಆಗ ಅವನಿಗೆ ಸರ್ಪ್ರೈಸ್ ಆಗಿದೆ, ಇಷ್ಟು ವಯಸ್ಸಲ್ಲಿ ನಿಂಗೆ ಕಣ್ಣು ತುಂಬ ಚೆನ್ನಾಗಿದೆಯಾ ಅಂತೇಳಿ. ಆದರೆ ಆ್ಯಕ್ಚುಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅವಳು ಅಲ್ಲಿರ್ತಕ್ಕಂಥ ಆ ಪುಸ್ತಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಹುಡುಗ ಕೂಡ ಅವಳಿಗೆ ಬಯಾಟ್ ಆಗಿರುತ್ತೆ. ಅದನ್ನು ಅವಳು ತನ್ನ ಮನಸ್ಸಲ್ಲಿ ಅಂದ್ಕೊಂಡು ನಗ್ತಾಳೆ. ಓಕೆ, ದರ್ಸ್ ಅನ್ ಇಂಟಮೆಸಿ ಬಿಟ್ವೀನ್ ಬೋತ್ ಆಫ್ ದೆಮ್ ಸ್ಟಾರ್ಟೆಡ್ ಡೆವಲಪಿಂಗ್. ಈ ರೀತಿಯಲ್ಲಿ ಅವರಿಬ್ಬರ ನಡುವೆ ಒಂದು ಒಳ್ಳೆ ಕ್ಲೋಸ್ ರಿಲೇಶನ್ಶಿಪ್ ಬೆಳೆಯುತ್ತೆ. ಅಟ್ ದಟ್ ಪಾಯಿಂಟ್ ಡಾನ್ ಗಾನ್ಝೆಲೋ ರಿವೀಲ್ಸ್ ದಟ್ ಈ ಈಸ್ ಫ್ರಮ್ ವೆಲೆನ್ಷಿಯಾ. ನೋಡಿ, ಅಲ್ಲಿವರೆಗೂ ಕೂಡ ಅವ್ರಿಗೆ ಯಾರು ಅಂತ ಗೊತ್ತಿರೋದಿಲ್ಲ, ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ಅವ್ರಿಗೆ ಸ್ವಲ್ಪನೂ ಕೂಡ ಐಡಿಯಾನೇ ಇರೋದಿಲ್ಲ. ಯಾವಾಗ ವೆನ್ ಗಾನ್ಝೆಲೋ ರಿವೀಲ್ಸ್ ದಟ್ ಈಸ್ ಫ್ರಮ್ ವ್ಯಾಲೆನ್ಸಿಯಾ, ಶಿ ವಾಸ್ ಸರ್ಪ್ರೈಸ್ ಟು ಹಿಯರ್ ದಟ್. ತುಂಬ ಶಾಕ್ ಆಗ್ತಾಳೆ ಅವಳು, ನೀನು ವ್ಯಾಲೆನ್ಸಿಯಾನ ಅಂತೇಳಿ. ಯಾಕಂದರೆ ಅವಳು ಕೂಡ ಅದೇ ಪ್ಲೇಸಿಂದ ಇದ್ದು ಬಂದಿರ್ತಾಳೆ. ಅವಾಗ ಲಾರಾ ಸ್ಟಾರ್ಟೆಡ್ ದಟ್ ಶಿ ಈಸ್ ಫ್ರಮ್ ಮ್ಯಾರಿಸೆಲಾ ನಿಯರ್ ವ್ಯಾಲೆನ್ಸಿಯಾ. ಅವಳು ಕೂಡ ಹೇಳ್ತಾ, ಹೌದಾ, ನಾನು ಕೂಡ ಆ ವ್ಯಾಲೆನ್ಸಿಯಾದವಳೆ, ಅಲ್ಲಿರ್ತಕ್ಕಂಥ ಮ್ಯಾರಿಸೆಲಾದಲ್ಲಿ ನಾನು ಅಲ್ಲಿ ಒಂದು ದೊಡ್ಡ ವಿಲ್ಲಾ ಇರುತ್ತೆ, ಆ ವಿಲ್ಲಾದಲ್ಲಿ ನಾನು ಇದ್ದೆ ಅಂತೇಳಿ ಅವಳು ಹೇಳ್ತಾಳೆ. ಐ ಆಮ್ ಆಲ್ಸೋ ಫ್ರಮ್ ಮ್ಯಾರಿಸೆಲಾ ನಿಯರ್ ವ್ಯಾಲೆನ್ಸಿಯಾ ಅಂತೇಳಿ. ಸೊ ಇದನ್ನು ಕೇಳೋದು ಇಬ್ಬರು ಕೂಡ ಸರ್ಪ್ರೈಸ್ ಆಗುತ್ತೆ, ನಾವು ಒಂದೇ ಊರಿನವರಾಗಿದ್ದಾರೆ ಅಂತೇಳಿ. ಆದರೆ ಅವ್ರು ತುಂಬ ಚಿಕ್ಕ ವಯಸ್ಸಿನಲ್ಲಿ ಆ ಊರನ್ನು ಬಿಟ್ಟು ಬಂದಿರ್ತಾರೆ, ಭಾಳಷ್ಟು ದೂರ ಬಂದಿರ್ತಾರೆ, ಮತ್ತು ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಅವ್ನಿಗೆ ಗಾನ್ಝೆಲೋ ಮತ್ತು ಲಾರಾ ಇಬ್ಬರಿಗೂ ಕೂಡ ಯಾವುದೇ ಐಡಿಯಾನೇ ಇರೋದಿಲ್ಲ. ಅವರು ತಾವಿಬ್ರು ಕೂಡ ಪಾಸ್ಟ್ ಡೇಸಲ್ಲಿ ನಾವಿಬ್ರು ಲವರ್ಸ್ ಅಂತ ಹೇಳಿ. ಓಕೆ, ಸೊ ದಿಸ್ ಅಗೇನ್ ಹೆಲ್ಪ್ ದೆಮ್ ಕ್ಲೋಸರ್ ಇನ್ ರಿಲೇಷನ್ಶಿಪ್. ಮತ್ತೆ ಅವರಿಬ್ರು ಕೂಡ ಸೇಮ್ ಪ್ಲೇಸ್ ಅಂತ ಗೊತ್ತಾದಾಗ ಅದು ಇನ್ನೂ ಅವ್ರಿಗೆ ಡೆವಲಪ್ ಮಾಡುತ್ತೆ ಅವರ ಫ್ರೆಂಡ್ಶಿಪ್ಪನ್ನು. ಅದಾದ ನಂತರ ಎಲ್ಲ ವಿಚಾರವನ್ನು ಅವರು ಮಾತಾಡ್ತಾ ಹೋಗ್ತಾರೆ. ಆದರೂ ಕೂಡ ಅವರ ಐಡೆಂಟಿಟಿ ಸ್ಲೋಲಿ ರಿವೀಲ್ ಆಗ್ತಾ ಹೋಗುತ್ತೆ, ಬಟ್ ದೇ ನೆವರ್ ಡಿಸ್ಕ್ಲೋಸ್ ದ್ಯಾಟ್. ನೋಡಿ, ಇಲ್ಲಿ ಡಾನ್ ಗಾನ್ಝೆಲೋ ರೀಕಲೆಕ್ಟ್ಸ್ ದ್ಯಾಟ್ he knew a very beautiful woman. Her name is Donna Lara. Okay, and she was very famous in that locality as a silver maiden. ಇದೆಲ್ಲ ಕ್ವಶನ್ ಬರ್ಬೋದು ನಿಮಗೆ. ಓಕೆ, ಸಿಲ್ವರ್ ಮೇಡಿನ್ ಅಂತ ಯಾರನ್ನು ಕರೀತಾರೆ ಅಂದರೆ ಡೋನಾ ಲಾರಾ. ಓಕೆ, ನೋಡಿ, ರೀಕಲೆಕ್ಟ್ ದಟ್ ಈ ನ್ಯೂ ಅ ವೆರಿ ಬ್ಯೂಟಿಫುಲ್ ವುಮೆನ್, ಶಿ ಈಸ್ ನೋನ್ ಆಸ್ ಅ ಸಿಲ್ವರ್ ಮೇಡಿನ್. ಅವಳು ಯಾರು ಅಂದರೆ ಅವಳೇ ಲಾರಾ ಇನ್ ದಟ್ ರೀಜನ್. ದಿಸ್ ಇನ್ಫಾರ್ಮೇಶನ್ ಆಫ್ ಡಾನ್ ಗಾನ್ಝೆಲೋ made Lara to rise to the impression that the lady who was mentioned earlier by Gonzalo was none other than she herself. ನೋಡಿ, ಆ ಗಾನ್ಝೆಲೋಗೆ ಲಾರಾ ಯಾರು ಅಂತಾನೆ ಅವನ ಮುಂದೆ ಕೂತಿರ್ತಕ್ಕಂಥ ಈ ವಯಸ್ಸಾದ ಲೇಡಿ ಯಾರು ಅಂತಾನೆ ಗೊತ್ತಿಲ್ಲ. ಆದರೆ ಅವನು ಆ ಎಂಗಲ್ಲಿದ್ದಾಗ ಒಂದು ಹುಡುಗಿಯನ್ನು ಇಷ್ಟಪಟ್ಟಿರ್ತಾನೆ. ಅವಳು ಯಾರು ಅಂದರೆ ಡಾನಾ ಲಾರಾ ಆಗಿರ್ತಾಳೆ. ಅವಳು ತುಂಬ ಬ್ಯೂಟಿಫುಲ್ ಆಗಿರ್ತಾಳೆ. ಸೊ ಅವಳಿಗೋಸ್ಕರ ಅವನು ಪ್ರತಿನಿತ್ಯ ಹೋಗಿ ಬರ್ತಾ ಇರ್ತಾನೆ. ಅವಳಿಗೆ ಪ್ರತಿನಿತ್ಯ ಅವನು ಫ್ಲವರ್ನ ಟಾಸ್ ಮಾಡ್ತಾ ಇರ್ತಾನೆ, ಫ್ಲವರ್ ಬೊಕೆನ. ಸೊ ಹಾಗಾಗಿ ಈ ಥರ ಸ್ಟೋರಿನ ಅವನು ಹೇಳಿದಾಗ, ನೀನು ವ್ಯಾಲೆನ್ಸಿಯಾನ, ನಾನು ಕೂಡ ಅದೇ ಪ್ಲೇಸು, ಅಲ್ಲಿ ಒಂದು ಹುಡುಗಿ ಇದ್ಲು, ತುಂಬ ಬ್ಯೂಟಿಫುಲ್ ಆಗಿದ್ದು, ಪ್ರತಿನಿತ್ಯ ನೋಡೋಕೆ ಹೋಗ್ತಿದ್ದೆ, ಅವಳು ನನ್ನ ಲವರ್ ಅಂತಲ್ಲಿ ಹೇಳ್ಬೇಕಾದ್ರೆ ಲಾರಾಗೆ ರಿಯಲೈಸ್ ಆಗುತ್ತೆ, ಓಹೋ ಇವನೇನೆ ಅವನು ಅಂತೇಳಿ. ಬಟ್ ಅವಳು ಡಿಸ್ಕ್ಲೋಸ್ ಮಾಡೋದಿಲ್ಲ ತಾನು ಯಾರು ಅಂತ ಹೇಳಿ. But she doesn't reveal the fact that she stood at the window daily and received the flower from him. ಅವನು ಪ್ರತಿನಿತ್ಯ ಹೋಗ್ಬೇಕಾದ್ರೆ ಕೆಳಗಡೆಯಿಂದ ಮೇಲ್ಗಡೆ ಅವಳು ರೂಮಲ್ಲಿ ಇರ್ತಾಳೆ, ಅಲ್ಲಿಗೆ ಅವನು ಫ್ಲವರ್ನ ಟಾಸ್ ಮಾಡ್ತಾ ಇರ್ತಾನೆ, ಫ್ಲವರ್ ಬೊಕೆನ. ಸೊ ಆ ಕಡೆಯಿಂದ ವಾಪಸ್ ಬರಬೇಕಾದ್ರೆ ಅದೇ ಬೊಕೆನ ಅವಳು ಕೂಡ ಅವನಿಗೆ ಟಾಸ್ ಮಾಡ್ತಾನೆ. ಈ ರೀತಿ ಅವರ ಕಮ್ಯುನಿಕೇಶನ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಬಟ್ ಶಿ ನೆವರ್ ರಿವೀಲ್ ದಟ್ ಆ ಹುಡುಗಿ ಬೇರೆ ಯಾರು ಅಲ್ಲ, ನಾನೇ ಅಂತ ಹೇಳೋದಿಲ್ಲ. ಬಿಕಾಸ್ ಆಫ್ ಅವರ್ ಏಜ್ ಫ್ಯಾಕ್ಟರ್. ತುಂಬ ವಯಸ್ಸಾಗಿರುತ್ತೆ, ಅವಳ ಬ್ಯೂಟಿ ಎಲ್ಲ ಫೇಡ್ ಆಗಿರುತ್ತೆ. ಬಟ್ ಅವನು ಒಳ್ಳೆ ಡಿಸ್ಕ್ರಿಪ್ಷನ್ ಕೊಡ್ತಾ ಇರ್ತಾನೆ, ಅವಳು ಆ ಥರ ಇದ್ದು, ಈ ಥರ ಇದ್ದು, ತುಂಬ ಬ್ಯೂಟಿಫುಲ್ ಆಗಿದ್ದು, ಸೊಗಸಾಗಿದ್ದು ಅನ್ನೋ ರೀತಿಯಲ್ಲಿ. ಆದರೆ ಅವಳು ಇವಾಗ ತುಂಬ ವಯಸ್ಸಾಗಿ, ಚರ್ಮ ಎಲ್ಲ ಸುಕ್ಕುಗಟ್ಟಿದೆ, ತುಂಬ ವಯಸ್ಸಾದ ಮುದುಕಿ ರೀತಿಯಲ್ಲಿ ಆಗಿದ್ದಾಳೆ. 70 ವರ್ಷ ಅಂತ ಸಾಮಾನ್ಯವಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಯಾರು ಅನ್ನೋದನ್ನು ನನ್ನ ಒಂದು ಐಡೆಂಟಿಟಿನ ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ಅವಳು ಡಿಸೈಡ್ ಮಾಡ್ತಾಳೆ. ಓಕೆ, ಅದಾದಮೇಲೆ ನೋಡಿ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ಬೋತ್ ಡೋನಾ ಲಾರಾ ಆ್ಯಂಡ್ ಗಾನ್ಝೆಲೋ thought that they were keeping each other in the dark about their identity. ಅವರಿಬ್ಬರು ಕೂಡ ಅವನಿಗೂ ಕೂಡ ಗೊತ್ತಾಗುತ್ತೆ, ಅವಳು ಕೂಡ ಕೆಲವೊಂದು ವಿಚಾರಗಳನ್ನ ಹೇಳ್ತಾಳೆ. ಅವಾಗ ಅವಳಿಗೆ ರಿಯಲೈಸ್ ಆಗುತ್ತೆ, ಇವಳು ಬೇರೆ ಯಾರು ಅಲ್ಲ, ಇವಳೇನೆ ಲಾರಾ, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತೇಳಿ. ಅದೇ ರೀತಿ ಲಾರಾಗೂ ಕೂಡ ಗೊತ್ತಾಗುತ್ತೆ, ಗಾನ್ಝೆಲೋ ಸುಳ್ಳು ಹೇಳ್ತಾ ಇದ್ದಾನೆ, ಇವನೇನೆ ಆ ಗ್ಯಾಲೆಂಟ್ ಲವರ್ ಅಂತೇಳಿ. ಆ್ಯಕ್ಚುಲಿ ಲಾರಾ ಯಾವ ರೀತಿ ಸಿಲ್ವರ್ ಮೇಡಿನ್ ಅಂತ ಪಾಪ್ಯುಲರ್ ಆಗಿರ್ತಾಳೋ ಅವನು ಕೂಡ ಗ್ಯಾಲೆಂಟ್ ಲವರ್ ಅಂತೇಳಿ ಕರೆಯಲಾಗ್ತದೆ. ಸೊ ಬೋತ್ Lara and Gonzalo thought that they were keeping each other in dark about their identity, but unknowingly they started learning that they were the age-old lovers. ಅವ್ರಿಗೆ ಲೇಟರ್ ಗೊತ್ತಾಗುತ್ತೆ ಅವರಿಬ್ರು ಕೂಡ ಏಜ್ ಓಲ್ಡ್ ಲವರ್ಸ್ ಅಂತೇಳಿ, ಹೂ ಶೇರ್ಡ್ ದೇರ್ ಫ್ರೆಂಡ್ಶಿಪ್ ಆ್ಯಂಡ್ ಲವ್
ಇನ್ ದ ಫಾರ್ಮ್ ಆಫ್ ಫ್ಲವರ್ಸ್ ಡೈಲಿ. ಯಾವ ರೀತಿ ಗೊತ್ತಾಗುತ್ತೆ? ಅವರು ಫ್ಲವರ್ಸ್ನ ಇಬ್ಬರು ಕೂಡ ಶೇರ್ ಮಾಡ್ತಾ ಇರ್ತಾರೆ. ಇವನು ಅವಳನ್ನ ನೋಡೋಕ್ಕೆ ಹೋಗೋದು, ಕೆಳಗಡೆಯಿಂದ ಒಂದು ಫ್ಲವರ್ ಬೊಕೆನ ಅವಳಿಗೆ ಎಸಿತಕ್ಕಂಥದ್ದು, ಅವಳು ಖುಷಿಯಿಂದ ಅದನ್ನು ಇಟ್ಕೊಳ್ತಕ್ಕಂಥದ್ದು, ಮತ್ತೆ ಅವನು ಆ ಕಡೆ ಆಫ್ಟರ್ನೂನ್ ಬರಬೇಕಾದ್ರೆ ಕುದುರೆ ಮೇಲೆ ಅವಳು ಕೂಡ ಅವನಿಗೆ ಒಂದು ಫ್ಲವರ್ನ ಕೊಡೋದು. ಇದನ್ನು ಹೇಳಿದಾಗ ಅವಳಿಗೆ ರಿಯಲೈಸ್ ಆಗುತ್ತೆ, ಇದು ಅವನೇನೆ ಪ್ರತಿನಿತ್ಯ ನಾನು ನೋಡೋಕೆ ಯಾಕೆ ಬರ್ತಾ ಇದ್ದ, ನಾನು ಆ ಯಂಗ್ ಏಜಲ್ಲಿ ಇರಬೇಕಾದ್ರೆ ನನ್ನ ಲವರ್ ಆಗಿರ್ತಕ್ಕಂಥ ಗ್ಯಾಲೆಂಟ್ ಲವರ್ ಗಾನ್ಸೆಲೋ ಇವನೇನೆ ಅಂತ ಹೇಳೋದು ರಿವೀಲ್ ಆಗುತ್ತೆ. ಆದರೆ ಅವಳು ಹೇಳೋದಿಲ್ಲ. ಸ್ಲೋಲಿ ಗಾನ್ಸೆಲೋ ಕೂಡ ಅದೇ ಅವನಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಅವಾಗ ಇಬ್ಬರು ಕೂಡ ಕನ್ಫೆಸ್ ಮಾಡ್ಕೊಳ್ಬೇಕು. ಅವ್ರು ಮಾಡಿರ್ತಕ್ಕಂಥ ಆ್ಯಕ್ಟ್ನ ಅವರು ಕನ್ಫೆಸ್ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, in order to confess Don Gonzalo talk about his cousin who had loved the woman, and after a duel with a merchant who was to marry Lara, joins the army, goes away to Africa and dies. The story is the fantastic example of make-believe lie told by Don Gonzalo. ಏನಾಗುತ್ತೆ, ಅವಳಿಗೆ ಗೊತ್ತಾಗುತ್ತೆ, ಓಹೋ ನನ್ನ ಫ್ರೆಂಡ್ ಅವಳು ಅಂತ ಅವಳು ಹೇಳ್ತಾಳೆ. ಆ ಸಿಲ್ವರ್ ಮೇಡಿ ನನ್ನ ಫ್ರೆಂಡ್ ಅಂತೇಳಿ ಲಾರಾ ಹೇಳ್ತಾಳೆ. ಗಾನ್ಸೆಲೋ ಅಂತಾನೆ ಅವಳನ್ನ ಲವ್ ಮಾಡ್ತಿದ್ದಂಥ ಹುಡುಗ ಯಾರು ಅಂದ್ರೆ ನನ್ನ ಕಸಿನ್ ಅಂತೇಳಿ ಅವ್ನು ಹೇಳ್ತಾನೆ. ಮತ್ತೆ ಇಬ್ರು ಕೂಡ ಯಾಕೆ ಬೇರೆ ಆದ್ರು, ಅವನು ಬರಲೇ ಇಲ್ಲ, ಮತ್ತೆ ವಾಪಸ್ ಹೋದವನು ತಿರುಗು ನೋಡಲಿಲ್ಲ, ಅವನು ಎದುರು ಕೂಡ ಬರಲಿಲ್ಲ ಅಂತ ಹೇಳಿದಾಗ, ಇಲ್ಲ ಅವನು ಬಂದಿದ್ದ ಅಂತೇಳಿ ಅವಳು ರಿವೀಲ್ ಮಾಡ್ತಾನೆ. ಹಾಗೆ ಹೀಗೆ ಅಂತ ಒಂದು ಸಣ್ಣ ಸುಳ್ಳಿನ ಕಥೆಯನ್ನು ಕಟ್ತಾನೆ. ಅವನು ಕೂಡ ಆ ಒಂದು ಡ್ಯುವೆಲ್ ಆಗುತ್ತೆ. ಲಾರನ ಮದುವೆ ಆಗಬೇಕಾಗಿರ್ತಕ್ಕಂಥ ಒಬ್ಬ ಮರ್ಚೆಂಟ್ ಇರ್ತಾನೆ, ಅವನು ಬಂದು ಇವನ್ನ ಇಟ್ಕೊಳ್ತಾನೆ. ಇಬ್ಬರಿಗೂ ಕೂಡ ಒಂದು ಫೈಟಿಂಗ್ ಆಗುತ್ತೆ. ಆ ಫೈಟಿಂಗ್ ಎಲ್ಲಾಗುತ್ತೆ ಅಂದರೆ ಒಂದು ಸಮುದ್ರದ ದಡದಲ್ಲಿ ಆಗುತ್ತೆ. ಅಲ್ಲಿ ಡಾನ್ ಗಾನ್ಸೆಲೋ ಏನು ಮಾಡ್ತಾನೆ, ಆ ಮರ್ಚೆಂಟ್ನ, ವೆಲ್ದಿ ಮರ್ಚೆಂಟ್ನ ಅವನು ಚೆನ್ನಾಗಿ ಹೊಡೆದು ಓಡಿಸ್ತಾನೆ. ಅದರಿಂದ ಭಯಭೀತನಾಗಿ ಅವನು ಆ ಊರನ್ನೇ ಬಿಟ್ಟು ಓಡಿ ಹೋಗ್ಬಿಡ್ತಾನೆ. ಅದಾದಮೇಲೆ ಅವನು ಬ್ಯಾಲೆಟ್ ಡ್ಯಾನ್ಸರ್ ಜೊತೆ, ರಷ್ಯನ್ ಬ್ಯಾಲೆಟ್ ಡ್ಯಾನ್ಸರ್ ಜೊತೆ ಅವನು ಮದುವೆ ಆಗಿ 3 ತಿಂಗಳಿಗೆಲ್ಲ ಮರ್ತ್ಬಿಟ್ಟಿರ್ತಾನೆ ಆ್ಯಕ್ಚುಲಿ. ಬಟ್ ಫಸ್ಟ್ ಲವ್ ಅಲ್ಲ, ಸೊ ಇನ್ನೂ ಕೂಡ ಅವನ ತಲೆಯಲ್ಲಿ ಹಾಗೆ ಇರುತ್ತೆ. ಆದರೆ ಅವನು ಯಾವ ರೀತಿ ಪೋರ್ಟ್ರೇಟ್ ಮಾಡ್ಕೊಳ್ತಾ ಇರ್ತಾನೆ ಅವನ ಒಂದು ಸ್ಟೋರಿಯನ್ನು ಅಂತ ಹೇಳಿದ್ರೆ, ಇಲ್ಲ ಅವನು ಆ ಲಾರಾವನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾ ಇದ್ದ. ಅವಳ ನೆನಪಲ್ಲೇ ಅವನು ಬದುಕುಳಿದ, ಜೀವನ ಪೂರ್ತಿ ಅವಳ ನೆನಪಲ್ಲೇ ಇದ್ದು ಸತ್ತ ಅನ್ನೋ ರೀತಿಯಲ್ಲಿ ಒಂದು ಕತೆ ಕಟ್ತಾನೆ. ಯಾವ ರೀತಿ, ಆ ಗ್ಯಾಲೆಂಟ್ ಲವರ್ ಆ ಫೈಟ್ ಆದಮೇಲೆ 7ಗೆ ಬಂದ, ಅಲ್ಲಿ ನನ್ನ ರೂಮಲ್ಲಿ ಇದ್ದ. ಅದಾದಮೇಲೆ ನನ್ನ ಕಸಿನ್ನು ಹೋಗಿ ಆರ್ಮಿಗೆ ಜಾಯ್ನ್ ಆದ. ಆರ್ಮಿಯಿಂದ ಆಫ್ರಿಕಾಗೆ ಯುದ್ಧಕ್ಕೆ ಅಂತ ಹೋದಾಗ ಅವನು ಯುದ್ಧದಲ್ಲಿ ಪ್ರಾಣವನ್ನು ಬಿಟ್ಟ. ಆದರೆ ಅವನು ಸಾಯುವಂತಹ ಕೊನೆ ಗಳಿಗೆಯಲ್ಲಿ, ದ ಮೊಮೆಂಟ್ ಹಿ ವಾಸ್ ಡೈಯಿಂಗ್, ದ ಓನ್ಲಿ ನೇಮ್ ಹಿ ವಾಸ್ ವಿಸ್ಪರಿಂಗ್ ವಾಸ್ ಲಾರಾ ಲಾರಾ ಅಂತೇಳಿ. ಅವನು ಸಾಯೋ ಕೊನೆ ಗಳಿಗೆಲ್ಲೂ ಕೂಡ ಅವಳು ಹೆಸರು ಹೇಳ್ಕೊಂಡೇ ಸತ್ತ ಅವನು ಅಂತೇಳಿ ಒಂದು ಒಳ್ಳೆ ಅಟ್ರಾಷಿಯಸ್ ಲೈನ್ ಅವನು ಅವಳಿಗೆ ಹೇಳ್ತಾನೆ. ಬಟ್ ಲಾರಾಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವನು ಯಾರು ಗಾನ್ಸೆಲೋ ಅಂತ ಹೇಳಿ. ಹಾಗಾಗಿ ಅವಳು ಸುಮ್ಮನೆ ಅಂತೇಳಿ ಅಕ್ಸೆಪ್ಟ್ ಮಾಡ್ತಾಳೆ. ದ ಸ್ಟೋರಿ ಈಸ್ ದ ಫ್ಯಾಂಟಾಸ್ಟಿಕ್ ಎಕ್ಸಾಂಪಲ್ ಆಫ್ ಮೇಕ್ ಬಿಲೀವ್ ಲೈ ಟೋಲ್ಡ್ ಬೈ ಡಾನ್ ಗಾನ್ಸೆಲೋ. ಆದರೆ ಈಗ ಲಾರಾ ಕೂಡ ಆಗ ಅವನು ಕಮೆಂಟ್ ಮಾಡ್ತಾನೆ, ಈ ಹುಡುಗಿರೇ ಹೀಗೆ ಅವರು ಒಂಥರ ಬೀಸ್ ಇದ್ದ, ಫ್ಲವರಲ್ಲಿ ಬರ್ತಕ್ಕಂಥ ಬೀಸ್ಗಳಿದ್ದಾಗೆ ಒಂದು ಫ್ಲವರಿಂದ ಮತ್ತೊಂದು ಫ್ಲವರ್ಗೆ ಆಗ್ತಾ ಇರುತ್ತೆ ಅಂದಾಗ, ಹೌದು ನೀನು ಹೇಳೋ ಸತ್ಯ, ಬಟ್ ಲಾರಾ ಆ ರೀತಿಯಲ್ಲ. ಗಾನ್ಸೆಲೋ ಸತ್ತ ನಂತರ ಗಾನ್ಸೆಲೋ ವಾಪಸ್ ಬರಲಿಲ್ವಲ್ಲ, ಅವನ ಲೆಟರ್ಗೋಸ್ಕರ ಅವಳು ತುಂಬಾ ವೆಯ್ಟ್ ಮಾಡಿದ್ಲು. ಆದರೆ ಯಾವ ಲೆಟರ್ ಕೂಡ ಬರಲಿಲ್ಲ. ಆವಾಗ ಅವಳು ಆ ಸಮುದ್ರದ ತೀರಕ್ಕೆ ಹೋಗ್ತಾಳೆ. ಎಲ್ಲಿ ಅವನ ಬಾಯ್ ಫ್ರೆಂಡ್ ಅವನ ಲೈಫ್ನ ರಿಸ್ಕ್ ಮಾಡ್ಕೊಂಡಿದ್ದ ಅಲ್ಲಿ ಹೋಗಿ ಅಲ್ಲಿ ಕೂರ್ತಾಳೆ. ಆ ಒಂದು ಸಮುದ್ರದ ದೊಡ್ಡ ಅಲೆ ಬಂದು ಅವಳನ್ನು ಎತ್ಕೊಂಡು ಹೋಗ್ಬಿಡುತ್ತೆ. ಸೊ ಅವಳು ಆ ಮರಳಿನ ಮೇಲೆ ಅವನ ಹೆಸರನ್ನು ಕೂಡ ಬರೆದಿರ್ತಾಳೆ. ಅದು ಫಿಶರ್ ಮ್ಯಾನ್ ಲೇಟರ್ ಗೊತ್ತಾಯ್ತು ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಲಾರಾ ಟೆಲ್ಸ್ ಅಬೌಟ್ ಅವರ್ ಫ್ರೆಂಡ್ ಹೂ ನಾಟ್ ರಿಸೀವಿಂಗ್ ಎನಿ ಲೆಟರ್ಸ್ ಫ್ರಮ್ ಲವರ್ ವೆಂಟ್ ಟು ಅ ಬೀಚ್. ನೋಡಿ ಅವಳು ಹೇಳ್ತಕ್ಕಂಥ ಸ್ಟೋರಿ, ವೆಂಟ್ ಟು ಅ ಬೀಚ್ ವೇರ್ ಶಿ ವಾಸ್ ವಾಸ್ಡ್ ಅವೇ ಬೈ ದ ವೇವ್ಸ್. ಶಿ ಟು ಟೆಲ್ಸ್ ಹಿಮ್ an absolute lie. Thus Don Gonzalo devised an imaginary stories about their deaths. ಅವರಿಬ್ಬರು ಕೂಡ ಒಬ್ರಿಗಿಂತ ಒಬ್ರು ಚೆನ್ನಾಗಿ ತಮ್ಮನ್ನು ತಾವು ತಮ್ಮ ಸುಳ್ಳಿನ ಕಥೆಯಲ್ಲಿ ಅವರನ್ನೇ ಅವರು ಸಾಯಿಸ್ಕೊಳ್ತಾರೆ. ಅದಾದ ನಂತರ ನೆಕ್ಸ್ಟು ದೇರ್ ಫಿಕ್ಷಿಯಸ್ ಸ್ಟೋರೀಸ್ ಅಬೌಟ್ ದೇರ್ ಡೆತ್ಸ್ ರಿಸಲ್ಟೆಡ್ ಇನ್ ದೇರ್ ಎಕ್ಸ್ಪ್ರೆಷನ್ ಆಫ್ ಸಿಂಪತಿ ಫಾರ್ ದೇರ್ ಕಸಿನ್ ಆ್ಯಂಡ್ ದ ಫ್ರೆಂಡ್ ರೆಸ್ಪೆಕ್ಟಿವ್ಲಿ. ಆಗ ಅವಳು ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ಅಯ್ಯೋ ಹೌದಾ, ಅಯ್ಯೋ ಪಾಪ ನಿನ್ನ ಕಸಿನ್ ಸತ್ತೋಗ್ಬಿಟ್ನಾ, ಅಯ್ಯೋ ನಿನ್ನ ಫ್ರೆಂಡ್ ಲಾರಾ ತೀರ್ಕೊಂಡ್ಬಿಟ್ಲ ಅನ್ನೋ ರೀತಿಯಲ್ಲಿ ಸಿಂಪತೈಸ್ ಆಗಿ ಅವರು ಮಾತಾಡ್ತಾ ಶುರು ಮಾಡ್ತಾರೆ. ಆದರೆ ಇಬ್ಬರಿಗೂ ಕೂಡ ಗೊತ್ತಿರುತ್ತೆ ಅವರಿಬ್ಬರು ಯಾರು ಅಂತೇಳಿ. ಗಾನ್ಸೆಲೋಗೂ ಕೂಡ ಗೊತ್ತಾಗುತ್ತೆ ಅವಳು ಯಾರು ಅಲ್ಲ, ಲಾರಾ ಲಾರೆಂಟೆ ಅಂತೇಳಿ. ಲಾರಾಗೂ ಕೂಡ ಗೊತ್ತಾಗುತ್ತೆ ಇವನೇ ಆ ಒಂದು ನಾನು ಪ್ರೀತಿ ಮಾಡೋದಂಥ ಹುಡುಗ, ಗ್ಯಾಲೆಂಟ್ ಲವರ್ ಗಾನ್ಸೆಲೋ ಅಂತೇಳಿ. ಆದರೂ ಕೂಡ ಇಬ್ಬರು ಕೂಡ ರಿವೀಲ್ ಮಾಡ್ಕೊಳ್ಳೋದೇ ಇಲ್ಲ ಅವರ ಐಡೆಂಟಿಟಿನ, ಬಿಕಾಸ್ ಆಫ್ ದೇರ್ ಏಜ್ ಫ್ಯಾಕ್ಟರ್. ನೋಡಿ, they reveal to themselves that they have been married after that. ಅವ್ರು ಹೇಳೋದೇ ಇಲ್ಲ, ಅವರಿಬ್ಬರು ಕೂಡ ಬೇರೆ ಬೇರೆಯವ್ರನ್ನ ಮದುವೆ ಆಗಿರೋದನ್ನ ಅವರು ರಿವೀಲ್ ಮಾಡ್ಕೊಳ್ಳೋದೇ ಇಲ್ಲ. ದೇ ಹ್ಯಾವ್ ಬೀನ್ ಮ್ಯಾರಿಡ್ ಟು ಆಫ್ಟರ್ ದಟ್ ಅಂತೇಳಿ ಹಾಗೇ ಇರ್ತಾರೆ. ಅದಾದಮೇಲೆ ನೆಕ್ಸ್ಟು ಏನಾಗುತ್ತೆ ಅಂತ ಹೇಳಿದ್ರೆ,
ದ ಸ್ಟೋರಿ ಕಮ್ಸ್ ಟು ಎನ್ ಎಂಡ್. ಅಷ್ಟಾದ ನಂತರ ಅವರು ಇನ್ನೇನೋ ಮನೆಗೆ ಹೋಗೋ ಸಮಯ ಬಂದಿರುತ್ತೆ. ಇಬ್ಬರು ಕೂಡ ಅವರ ಸರ್ವೆಂಟ್ಸ್ ನಾಟೋ ಮತ್ತು ಅವಳ ಮೇಡ್ ಪೆಟ್ರ ಇಬ್ಬರು ಕೂಡ ಬರ್ತಾರೆ. ಅವಾಗ ಸ್ಟೋರಿ ಇನ್ನೇನೋ ಎಂಡ್ ಆಗುತ್ತೆ ಕ್ಲೈಮ್ಯಾಕ್ಸ್ ಟೈಮಲ್ಲಿ. ಅವಾಗ ನೋಡಿ, ದ ಸ್ಟೋರಿ ಕಮ್ಸ್ ಟು ಎನ್ ಎಂಡ್ ವೆನ್ ಲಾರಾ ಗೆಟ್ಸ್ ರೆಡಿ ಟು ಲೀವ್ ಆ್ಯಂಡ್ ಗಾನ್ಜೆಲೋ ಡಿಸೈಡ್ಸ್ ನಾಟ್ ಟು ರಿವೀಲ್ ಹಿಮ್ಸೆಲ್ಫ್ ಬಿಕಾಸ್ ಈ ಹ್ಯಾಸ್ ಬಿಕಮ್ ಗ್ರಾಟೆಸ್ಕ್. ತುಂಬ ವಯಸ್ಸಾಗಿರ್ತಕ್ಕಂಥ ಮುದುಕ ಅವನಾಗಿರ್ತಾನೆ, ತುಂಬ ಫ್ಯಾಟಿಯಾಗೆಲ್ಲ ಬೆಳ್ಕೊಂಡಿರ್ತಾನೆ, ಅವನು ಕಣ್ಣೆಲ್ಲ ಸರಿಯಾಗಿ ಕಾಣೋದಿಲ್ಲ, ಅವನ ಒಂದು ಫಿಸಿಕಲಿ ಈಸ್ ವೆರಿ ವೀಕ್ ಆಗಿರ್ತಾನೆ, ಫಿಸಿಕಲ್ ಅಟ್ರಾಕ್ಷನ್ ಏನೂ ಕೂಡ ಇರೋದಿಲ್ಲ. ಹಾಗಾಗಿ ಅವನೇನು ಮಾಡ್ತಾನೆ, ನಾನು ಹೇಳೋದು ಬೇಡ, ನಾನೇ ಗಾನ್ಜೆಲೋ ಅಂತ ಹೇಳಿ ಅವನು ಡಿಸೈಡ್ ಮಾಡ್ಕೊಳ್ತಾನೆ. ಈ ಕಡೆ ಅವಳು ಕೂಡ, ಲಾರಾ ಕೂಡ, ಶಿ ಆಲ್ಸೋ ಡಿಸೈಡ್ಸ್ ನಾಟ್ ಟು ರಿವೀಲ್ ಅವರ್ ಸೆಲ್ಫ್ ಆ್ಯಸ್ ಶಿ ಹ್ಯಾಸ್ ಆಲ್ಸೋ ಸ್ಯಾಡ್ಲಿ ಚೇಂಜ್. ಅವಳು ಕೂಡ ವಯಸ್ಸಾದ ಮುದುಕೆ ಆಗಿರ್ತಾಳೆ, ಸಾಕಷ್ಟು ಬದಲಾವಣೆಗಳಾಗಿರ್ತಾಳೆ ಅವಳ ಒಂದು ಫಿಸಿಕಾಲಿಟಿನಲ್ಲಿ. ಅದಾದ ನಂತರ ನಾನು ತುಂಬ ಫೇಮಸ್ ಆಗಿದೆ, ತುಂಬ ಬ್ಯೂಟಿಫುಲ್ ಗರ್ಲ್, ನೋನ್ ಆಸ್ ಅ ಸಿಲ್ವರ್ ಮೇಡಿನ್. ಬಟ್ ಇವಾಗ ಗಾನ್ಜೆಲೋಗೆ ನಾನೇ ಅಂತ ಗೊತ್ತಾದರೆ ನನ್ನ ಈ ಒಂದು ರೂಪವನ್ನು ನೋಡಿ ಅವನು ನಂಬೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಹೇಳೋದು ಬೇಡ ಅಂತೇಳಿ ಅವಳು ಕೂಡ ರಿವೀಲ್ ಮಾಡೋದಿಲ್ಲ. ಬೋತ್ ಆಫ್ ದೆಮ್ ಶೋರ್ ಆಫ್ ದೇರ್ ಐಡೆಂಟಿಟಿ. ನೋಡಿ, ಇದು ಇಂಪಾರ್ಟೆಂಟ್. ಆದರೆ ಇಬ್ಬರಿಗೆ ಕೂಡ ಗೊತ್ತಾಗುತ್ತೆ, ಬೋತ್ ಆಫ್ ದೆಮ್ ವರ್ ಶೋರ್ ಆಫ್ ದೇರ್ ಐಡೆಂಟಿಟಿ ಆ್ಯಂಡ್ ಲರ್ನ್ ದಟ್ ದೇ ವರ್ ದ ಒನ್ಸ್ ಅಪಾನ್ ಅ ಟೈಮ್ ಲವರ್ಸ್. ಇಬ್ಬರು ಕೂಡ ಗೊತ್ತಾಗುತ್ತೆ, ಹೇಳ್ಕೊಂಡೇ ಇರ್ಬೋದು, ಆದರೆ ಇಬ್ಬರಿಗೂ ಕೂಡ ಗೊತ್ತಾಗಿರುತ್ತೆ ಅವರಿಬ್ಬರು ಯಾರು ಅಂತೇಳಿ. ನೋಡಿ, ಒಬ್ರಿಗೊಬ್ರು ಮಾತಾಡಿ ಅದನ್ನು ಶೇರ್ ಮಾಡ್ಕೊಂಡಿದ್ರೆ ಕನ್ಕ್ಲೂಡ್ ಆಗ್ತಾ ಇತ್ತು. ಆದರೆ ಅಲ್ಲ, ಆಗಿಲ್ಲ. ಇಲ್ಲಿ ದ ಪ್ಲೇ ಎಂಡ್ಸ್ ವಿತ್ ದ ನೋಟ್ ದಟ್ ದ ನೆಕ್ಸ್ಟ್ ಡೇ ಬೋತ್ ಆಫ್ ದೆಮ್ ಥಾಟ್ ಆಫ್ ಮೀಟಿಂಗ್ ಅಟ್ ದ ಸೇಮ್ ಪ್ಲೇಸ್ ಅಟ್ ದ ಸೇಮ್ ಟೈಮ್. ನಾಳೆ ಮತ್ತೆ ಬರ್ತೀಯ ಅಂತ ಕೇಳ್ತಾರೆ, ಆರ್ ಯು ಕಮಿಂಗ್ ಟುಮಾರೋ ಅಂತ ಕೇಳ್ತಾನೆ. ಅದಕ್ಕೆ ಅವನು ಅಂತಾನೆ, ನೀನೇನು ಆಬ್ಜೆಕ್ಟ್ ಮಾಡಲಿಲ್ಲ ಅಂತಂದರೆ ನಾನು ಬಂದು ನಿನ್ನ ಸೀಟ್ ಮೇಲೆ ಕೂರ್ತೇನೆ. ಅಷ್ಟೇ ಅಲ್ಲ, ಈ ಪ್ರಿಸನ್ಸ್ಗಳಿಗೆ ನಾನೇ ಬ್ರೆಡ್ ಕ್ರಮ್ಸ್ನ ತಗೊಂಡು ಬರ್ತಾನೆ ಅಂತೇಳಿ ಹೇಳ್ತಾನೆ ಅವನು. ಅದಕ್ಕೆ ಲಾರಾ ಅಂತೇಳಿ, ಹಾಗಾದ್ರೆ ಪ್ರಿಸನ್ಸ್ಗಳು ತುಂಬ ಗ್ರೇಟ್ಫುಲ್ ಆಗಿರ್ತವೆ ನಿನಗೆ ಅಂತ ಹೇಳಿ ಇಬ್ಬರು ಕೂಡ ಒಂದು ಫೇರ್ವೆಲ್ನ ಮಾಡ್ತಾರೆ, ಬಾಯ್ ಹೇಳಿ ಅವರಿಬ್ಬರು ಕೂಡ ಹೋಗ್ತಾರೆ. ಸೊ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಒಬ್ರಿಗೊಬ್ರು ಹಿಂದೆ ತಿರುಗಿ ನೋಡ್ಕೊಂಡು ಹೋಗ್ತಾರೆ. ಆಗ ಹೇಳ್ಕೊಂಡು ಹೋಗ್ತಾರೆ, ಎಸ್ ಈಸ್ ಲಾರಾ, ಶಿ ಈಸ್ ಲಾರಾ, ಈಸ್ ಗಾನ್ಜೆಲೋ ಅಂತೇಳಿ. ಈ ರೀತಿಯಲ್ಲಿ ಸ್ಟೋರಿ ಎಂಡ್ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ ಸ್ಟೋರಿ ಅ ಸನಿ ಮಾರ್ನಿಂಗ್, ರಿಟನ್ ಬೈ ದ ಟೂ ಬ್ರದರ್ಸ್, ಗೋಲ್ಡನ್ ಬ್ರದರ್ಸ್ ಆಫ್ ಮ್ಯಾಡ್ರಿಡ್ ಅಂತೇಳಿ ಅವರಿಬ್ಬರು ಕೂಡ ಫೇಮಸ್ ಆಗಿರ್ತಾರೆ. ಇನ್ಫ್ಯಾಕ್ಟ್ ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ಕ್ಲಾಸಲ್ಲಿ ಮುಂದಿನ ಚಾಪ್ಟರ್ನ ನಾವು ನೋಡೋಣ. ಅಲ್ಲಿವರೆಗೂ ಥ್ಯಾಂಕ್ಸ್.